ರೂಪಾಯಿ ಇಟ್ಕೊಂಡು ಇವತ್ತು ನಾನು ರೈಲ್ವೆ ಸ್ಟೇಷನಲ್ಲಿ 24 ಗಂಟೆ ಇರಬೇಕು. ಮರೆದು ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ, ಸ್ಟೇಷನಲ್ಲಿ ಕೂರಿಸ್ಕೊತಾರೆ ಅಂತ ಹೇಳಿದ್ರು. 10 ರೂಪಾಯಿ ಟೀ, 10 ರೂಪಾಯಿ ಬಿಸ್ಕೆಟು. ಇವಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿದ್ದೀನಿ, ಬನ್ನಿ ಹೋಗೋಣ ಒಳಗೆ. ಗೈಸ್, ನಾನು ನಿಮ್ಮ ರೋಹನ್ ಕುಂದಾಪುರ್. ನಾನು ಇವತ್ತು ಹೊಸ ವೀಡಿಯೋ ಜೊತೆ ಬರ್ತಾ ಇದ್ದೀನಿ. ಏನಂತಂದರೆ, ಈ 100 ರೂಪಾಯಿ ಇಟ್ಕೊಂಡು ಇವತ್ತು ನಾನು ರೈಲ್ವೆ ಸ್ಟೇಷನಲ್ಲಿ 24 ಗಂಟೆ ಇರಬೇಕು. ಊಟ ತಿಂಡಿ ಎಲ್ಲ ಇದರಲ್ಲೇ ಮಾಡಬೇಕು. ನೋಡೋಣ ಬನ್ನಿ, ಆಗುತ್ತಾಗಲ್ಲ. ನಾವು ಪ್ಲಾಟ್ಫಾರ್ಮ್ ಹೋಗಬೇಕು ಅಂದರೆ ಫಸ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಬೇಕು. ಫಸ್ಟ್ ತಗೊಳ್ಳೋಣ ಬನ್ನಿ. ಇವಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿದ್ದೀನಿ, ಬನ್ನಿ ಹೋಗೋಣ ಒಳಗೆ. ನಾನೀಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನಾನು ಇವಾಗ ಬಂದಿರೋದು, ಇನ್ನು 24 ಅವರ್ಸ್ ಇಲ್ಲೇ ಇರಬೇಕು. ನೋಡೋಣ ಬನ್ನಿ ಹೇಗಿರುತ್ತೆ, ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ನೋಡೋಣ ಬನ್ನಿ. ಈಗ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀನಿ. ಇಲ್ಲಿ ಎಷ್ಟೊಂದು ಜನ ಟ್ರೈನ್ ಮಿಸ್ ಮಾಡ್ಕೊಂಡು ಕೂತಿರ್ತಾರೆ, ಎಷ್ಟೊಂದು ಜನ ಟ್ರೈನ್ ಕಾಯ್ಕೊಂಡು ಕೂತಿರ್ತಾರೆ. ನೋಡಿ, ಇವಾಗ ತಾಳಗುಪ್ಪ ಬೆಂಗಳೂರು ಎಕ್ಸ್ಪ್ರೆಸ್ ಬಂದಿದೆ. ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದು ನೋಡಿ ಬಂದಿದೆ. ಟ್ರೈನ್ ಫುಲ್ ರಶ್ ಇದೆ ಗೈಸ್. ಇಲ್ಲಿ ಮತ್ತೆ ರಶ್ ಆಗುತ್ತೆ. ಬೆಂಗಳೂರಿಗೆ ಹೋಗೋರಿದಾರಲ್ಲ, ಎಲ್ಲ ರಶ್ ಆಗುತ್ತೆ ಇಲ್ಲಿ. ಟ್ರೈನ್ಗಾಗಿ ಓಡೋರು ಒಂದು ಕಡೆ. ಗೈಸ್, ನಾನು ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ಬೇಕೀಗ. 10 ಗಂಟೆ ಆಗಿದೆ ಟೈಮು. ನೋಡೋಣ ಬನ್ನಿ, ತಿನ್ನೋಣ. ತಿಂಡಿ ಹೋಗೋಣ. ಈಗ ಏನು ಸಿಗುತ್ತೋ ನೋಡೋಣ. ಒಂದು ಬಿಸ್ಕೆಟ್ ಕೊಡ್ತೀನಿ. ಚಿಕ್ಕದು ಯಾವುದೋ ಒಂದು ಬಿಸ್ಕೆಟ್. ಚಿಕ್ಕದು ಖಾಲಿ ಇದೆ. 20 ರೂಪಾಯಿ ಕೋಕೋನ್ ಐತೆ, 30 ರೂಪಾಯಿ. 10 ರೂಪಾಯಿ ಯಾವುದಿಲ್ವಾ? 30 ರೂಪಾಯಿ ಕೊಡ್ಲಾ? 10 ರೂಪಾಯಿದಿಲ್ವಾ? 10 ರೂಪಾಯಿ. ಗೈಸ್, ಈಗ ಟೀ ಮತ್ತು ಬಿಸ್ಕೆಟ್ ತಗೊಂಡಿದ್ದೀನಿ. ಅದಕ್ಕೆ 20 ರೂಪಾಯಿ ಆಗಿದೆ. ತೋರಿಸ್ತೀನಿ ನೋಡಿ ಗೈಸ್. 10 ರೂಪಾಯಿ ಟೀ, 10 ರೂಪಾಯಿ ಬಿಸ್ಕೆಟು, 20 ರೂಪಾಯಿ ಆಗಿದೆ. ತಿನ್ನೋಣ ಬನ್ನಿ. ಈಗ ಬಿಸ್ಕೆಟ್ ಮತ್ತು ಟೀ ಕುಡ್ಕೊಂಡು ಕೂತಿದ್ದೀನಿ. ಮತ್ತು ಹೆಂಗೆ ಸಂಜೆ ಅವರು ಟೈಮ್ ಪಾಸ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದೇ ಕಡೆ ಕೂತು ಬೇಜಾರಾಯಿತು. ಬೇರೆ ಕಡೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಹಂಗೆ ರೈಲ್ವೆ ಸ್ಟೇಷನ್ ಸುತ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಗೈಸ್, ಬೆಳಗ್ಗೆಯಿಂದ ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಡ್ತು. ನಾನು ಮಾರ್ನಿಂಗಿಂದ ವಾಶ್ರೂಮ್ಗೆ ಹೋಗಿಲ್ಲ. ಹೋಗ್ಬೇಕು, ಇಲ್ಲೇ ಎಲ್ಲರೂ ಹೋಗ್ತೀನಿ. ಎಲ್ಲ ಈ ಜಾಗ ಹುಡುಕ್ಬೇಕೀಗ. ನೋಡೋಣ ಬನ್ನಿ. ಇದು ಟ್ರೈನ್ ನಿಂತಿದೆ. ಟ್ರೈನ್ ಒಳಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದೆಲ್ಲೂ ಹೋಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಿದೆ. ನೋಡೋಣ ಬನ್ನಿ, ಒಳಗೆ ಹೋಗೋಣ ಒಂದ್ಸರಿ. ನೋಡೋಣ ಬನ್ನಿ ಗೈಸ್, ಟ್ರೈನ್ ಒಳಗೆ ಹೋಗೋಣ. ನೋಡೋಣ ನೋಡಿ ತೋರಿಸ್ತೀನಿ. ಪೂರ್ತಿ ಖಾಲಿ ಹೊಡಿತಾ ಇದೆ ಟ್ರೈನ್. ಯಾವುದೋ ಇದರಲ್ಲೇ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಟ್ರೈನ್ ಓಡುತ್ತೆ ಅನ್ನೋ ಭಯ ಅಷ್ಟೇ. ನೋಡೋಣ ಬನ್ನಿ, ತೋರಿಸ್ತೀನಿ ನೋಡಿ ಗೈಸ್. ಪೂರ್ತಿ ಖಾಲಿ ಹೊಡಿತಾ ಇದೆ. ಟ್ರೈನೇ ಖಾಲಿ. ಬನ್ನಿ ಹೋಗೋಣ. ವಾಶ್ರೂಮ್ಗೆ ಹೋಗ್ಬಿಟ್ಟು ಆಚೆ ಹೋಗೋಣ ಫಸ್ಟು. ಟ್ರೈನ್ ಹೊರಗಿಟ್ರೆ ಆಮೇಲೆ. ಗೈಸ್, ಇಲ್ಲೇ ವಾಶ್ರೂಮಿಗೆ ಬಂದೆ. ನೋಡಿ, ನಿಮಿಷ ವೀಡಿಯೋ ಆಫ್ ಮಾಡ್ತೀನಿ. ಹೋಗೋಣ. ಟ್ರೈನ್ ಇಲ್ಲ, ಹೊರಟಿಲ್ಲ, ಇಲ್ಲೇ ಇದೆ. ಬನ್ನಿ ಫಸ್ಟ್ ಹೇಳ್ಕೊಳ್ಳೋಣ ಇಲ್ಲಿಂದ. ಈಗೆಲ್ಲ ವಾಶ್ರೂಮೆಲ್ಲ ಮುಗಿಸ್ಕೊಂಡು ಬಂದೆ. ಬನ್ನಿ, ಈಗ ಊಟ ಟೈಮ್ ಬೇರೆ ಆಗಿದೆ. ಊಟ ಬೇರೆ ಮಾಡಬೇಕು. ಹೊಟ್ಟೆ ಬೇರೆ ಸಿಗ್ತಿದೆ ನನಗೂ. ಬನ್ನಿ ಊಟಕ್ಕೆ ಏನಾದ್ರು ನೋಡೋಣ ಫಸ್ಟು. 80 ರೂಪಾಯಿ ಮಿಕ್ಕಿದೆ, ಅದರಲ್ಲೇ ನಾನು ಇನ್ನು ನೈಟ್ವರೆಗೂ ಇರಬೇಕು. ಬನ್ನಿ ನೋಡೋಣ. ಗೈಸ್, ಇಲ್ಲಿ ನೋಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮ ತುಮಕೂರಲ್ಲೂ ಬಂದಿದೆ. ನೋಡಿ ತೋರಿಸ್ತೀನಿ. ನೋಡಿ, ಅದು ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ ನನಗೆ. ಬಂತು ಈಗ, ಅದನ್ನೇ ತೋರಿಸ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈಗ 3:30 ಆಗಿದೆ. ಎಲ್ಲಿಗೆ ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನೋಡೋಣ, ನಾನು ತಿಳ್ಕೊತೀನಿ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಿಜ ಸುಸ್ತಾಗೋಯ್ತು ಇವತ್ತು. ಓಡಾಡೇ ಸಾಕಾಗೋಯ್ತು. ಕೂತಿದ್ದ ಕಡೆ ಕೂತ್ರೆ ಟೈಮ್ ಪಾಸ್ ಆಗೋಲ್ಲ ಗೈಸ್. ಅದಕ್ಕೇ ಓಡಾಡ್ತಾನೆ ಇತ್ತು ನಾವು ಅಲ್ಲಿಂದ. ಬನ್ನಿ ಮುಂದೆ ಇನ್ನೂ ಏನೇನಾಗುತ್ತೆ ನೋಡೋಣ. ಇಲ್ಲಿ ಯಾವುದೋ ಟ್ರೈನ್ ಬಂತು, ಫುಲ್ ಖಾಲಿ ಇದೆ ನೋಡಿ. ಇದು ಬೆಳಗ್ಗೆಯಿಂದ ಎಲ್ಲ ಫುಲ್ ರಶ್ಶೇ ಇತ್ತು. ಇದು ಯಾವುದೋ ಒಂದೇ ಒಂದು ಖಾಲಿ ಇದೆ. ಬೆಂಗಳೂರಿಂದ ಬಂದಿರೋದು ಇದನ್ನು. ಇಲ್ಲಿ ತುಮಕೂರಲ್ಲಿ ರಶ್ ಆಗ್ತಾ ಇದೆ ನೋಡಿ. ಈಗ ಎಲ್ಲ ಹೋಗುತ್ತೆ ಅನ್ಸುತ್ತಿಲ್ಲ. ಅಣ್ಣ, ಸಮೋಸ ಎಷ್ಟು? 2 ಸಮೋಸ ಕೊಡು. ಬಂಗಾರಿ ನಿನ್ನೆ ಯಾರಿಗೋ ಫೋನ್ ಮಾಡ್ತಿದ್ದ, ಖಾಲಿ ಆಗೈತೆ.
ಲೀಟರ್ ನೀರು ಕೊಡೋಣ. ಗೈಸ್ ಈ ಊಟಕ್ಕೆ 2 ಸಮೋಸ ತಗೊಂಡಿದ್ದೀನಿ. ನೈಟ್ವರೆಗೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಆದರೆ 100 ರೂಪಾಯಿ ಎಲ್ಲ ಮಾಡಬೇಕು. ಈಗ 2 ಸಮೋಸ ತಗೊಂಡಿದ್ದೀನಿ. ಇದಕ್ಕೆ 30 ರೂಪಾಯಿ ಆಗಿದೆ. ಈಗ ತಿಂತೀನಿ, ಒಂದು ನಿಮಿಷ ತಿನ್ಬಿಟ್ಟು ವಿಡಿಯೋ ಮಾಡ್ತೀನಿ ಗೈಸ್. ಇದೆಲ್ಲ ಆಯಿತು ಗೈಸ್. ಇಲ್ಲೇ ಡಸ್ಟ್ಬಿನ್ ಹಾಕ್ಬಿಟ್ಟು ಇಲ್ಲೇ ನೀರಿದೆ, ನೀರಿದೆ, ಕೈ ತೊಳ್ಕೊಳ್ಳೋಣ. ನೆಕ್ಸ್ಟ್ ಇದೆಲ್ಲ ಆಯಿತು ಗೈಸ್. ಈಗ ಮತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೂತ್ಕೊಂಡು ಬೆಳಗ್ಗೆಯಿಂದ ಬೇಜಾರಾಗೋಗಿದೆ ನಮಗಂತೂ ನಿಜ. ಮಾತಾಡ್ಸೋಣ ಅಂತಿದ್ರೆ ಅವ್ರು ಏನು ಅನ್ಕೊಂತಾರೋ ಅಂತ ಮಾತಾಡ್ಸೋಕೆ ಹೋಗ್ತಾ ಇಲ್ಲ ಯಾರೂ. ಇಲ್ಲಾಂದರೆ ಮಾತಾಡ್ಸಿ ಕೇಳ್ಬೋದಿತ್ತು, ಒಮ್ಮೆ ಎಲ್ಲೋಗ್ತಾ ಇದ್ದೀರಾ ಅಂತೆಲ್ಲ ಕೇಳ್ಬೋದಿತ್ತು. ನೋಡಿ ಇನ್ನೂ ಸಂಜೆವರೆಗೂ ಟೈಮ್ ಇದೆಯಲ್ಲ, ಯಾರು ಸಿಗ್ತಾರೆ ಮಾತಾಡೋಣ. ನೋಡೋಣ. ಗೈಸ್ ಡೀಸೆಲ್ ಟ್ರೈನು ಸೌಂಡು ಎಷ್ಟು ದಿನ ಆಗಿತ್ತು ಕೇಳಿ, ಇವತ್ತೇ ಕೇಳ್ತಾ ಇರೋದು. ಕರೆಂಟು ಟ್ರೈನ್ ಬಂದಾಗ್ಲಿಂದ ನಾನು ಬರೀ ಯಾವಾಗಲೂ ಕರೆಂಟ್ ಟ್ರೈನೇ ನೋಡಿ 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 ಅದರಲ್ಲಿ ಸೌಂಡ್ ಇರಲ್ಲ, ಏನಿರಲ್ಲ. ಈ ಡೀಸೆಲ್ ಟ್ರೈನ್ ಸೌಂಡ್ ಕೇಳಿದ್ರಲ್ಲ ನೀವೇನೆ, ಚೆನ್ನಾಗಿರತ್ತಲ್ವ ಗೈಸ್. ನೋಡಿ ಬೆಳಗ್ಗೆ ಹೋಯ್ತಲ್ಲ ತಾಳಗುಪ್ಪ ಎಕ್ಸ್ಪ್ರೆಸ್ಸು, ತಾಳಗುಪ್ಪದಿಂದ ಬೆಂಗಳೂರು. ಈಗ ಬೆಂಗಳೂರಿಂದ ಮತ್ತೆ ತಾಳಗುಪ್ಪಗೆ ಹೋಗ್ತಾ ಇದೆ ನೋಡಿ. ಬೆಳಿಗ್ಗೆ ಹೋಗಿ ಟ್ರೈನ್ ಅವಾಲೇ ರಿಟರ್ನ್ ಬಂದ್ಬಿಟ್ಟಿದೆ. ನಾನು ಮಾತ್ರ ಇನ್ನೂ ಇಲ್ಲೇ ಇದ್ದೀನಿ. ಕ್ಲೀನ್ ಮಾಡೋರು ಬಂದ್ಬಿಟ್ಟು ಅವಾಗಲಿಂದ ಕೇಳಿದ್ರು, ಬೆಳಗ್ಗೆಯಿಂದ ಇಲ್ಲೇ ಇದೆಯಾ, ನಾನು ನೋಡ್ತಾ ಇದ್ದೀನಿ, ಯಾಕೆ ಇಲ್ಲೇ ಇದೆಯಾ ಅಂತ ಕೇಳಿದ್ರು. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವಾಗ ಬೆಳಗ್ಗೆ ಅಲ್ಲಿ ತಿಂಡಿ ತಿನ್ಬೇಕಾರೋ ನೋಡಿದ್ರಂತೆ, ಈಗ ಮತ್ತೆ ಊಟ ಮಾಡ್ಬೇಕಾರೋ ನೋಡಿದ್ದಾರೆ. ಅದಕ್ಕೇ ಯಾಕೆ ಇಲ್ಲೇ ಇದೆಯಾ ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ ಈಗ ವೀಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ಅಂತ. ಇಲ್ಲೆಲ್ಲ ಹಂಗೆಲ್ಲ ಕೂತ್ಕೊಬಾರ್ದು, ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ, ಸ್ಟೇಷನಲ್ಲಿ ಕೂರ್ಸ್ಕೊತಾರೆ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿದ್ದೀನಿ ನಾನು ಅಂತ. ಹೌದು ಹಂಗಾರೆ ಸರಿ ಅಂತ ಸುಮ್ಮನಾದ್ರು, ಏನೂ ಮಾತಾಡಲಿಲ್ಲ ಅವರು. ಗೈಸ್ ಕಾಲು ಹೆವಿ ನೋವು ಬಂದ್ಬಿಟ್ಟಿತ್ತು. ಹಂಗೆ ಅಲ್ಲೇ ಕೆಳಗೆ ಹಂಗೆ ಮಲ್ಕೊಂಡೆ ಒಂಚೂರು, ಅಲ್ಲೇ ನಿದ್ದೆ ಬಂದ್ಬಿಟ್ಟಿದೆ. ಈಗ ಎದ್ದಿದ್ದೀನಿ ನೋಡಿ, ಏನು ಸೂರ್ಯ ಮುಳುಗೋದ. ಯಾವುದೋ ಗೂಡ್ಸ್ ಟ್ರೈನ್ ಬಂದು ನಿಂತಿದೆ. ನಿಜ ಸಖತ್ ಬೇಜಾರು ಅಂತ ಹೋಗ್ತಿದೆ. ಒಬ್ಬನೇ ಕೂತ್ಕೊಂಡು ಬನ್ನಿ, ಏನು ಸ್ವಲ್ಪ ನೋಡೋಣ ಅಣ್ಣ, ಒಂದು ಟೀಕ್ ಮಾಡೋಣ. ಒಂದು ಒಂದು ಟೀ ತಗೊಂಡಿದ್ದೀನಿ, ಕುಡಿಯೋಣ ಅಂತ. ಬನ್ನಿ ಕುಡಿಯೋಣ. ಗೈಸ್ ನೋಡಿ, ವಂದೇ ಭಾರತ್ ಮತ್ತು ಇನ್ನೊಂದು ಆ ಕಡೆ ವಂದೇ ಭಾರತ್, ಈ ಕಡೆ ಜಂಶತಾಬ್ದಿ ಬರ್ತಾ ಇದೆ ನೋಡಿ, ಜಂಶತಾಬ್ದಿ ಎಕ್ಸ್ಪ್ರೆಸ್. ನೋಡಿ ವಂದೇ ಭಾರತ್ ಫ್ರಂಟ್ ಲುಕ್ ಹೆಂಗಿದೆ ಅಂತ. ಈ ಸರ್ವೀಸ್ ಒಳ್ಳೆ ಇದೆ ಮಾತ್ರ. ರಾತ್ರಿ ಹೆಂಗೆ ಮಲ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಯೋಚನೆ ಮಾಡೋದಕ್ಕೀಗ. ಜಾಗ ಕರೆಕ್ಟಾಗಿರೋದು ಹುಡ್ಕೊಬೇಕಷ್ಟೇ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ ಇನ್ನೇನಾಗುತ್ತೋ ಅಂತ. Shivamogga Town to H14 Shivamogga Town H14 Intercity Express will arrive shortly on platform number 2. ಒಂದು ಎಷ್ಟದು? ಒಂದು 20 ರೂಪಾಯಿ ಐತೆ. ಎರಡು ತಗೋದು 30 ರೂಪಾಯಿ ಕೊಡು. Shivamogga Town से चलकर H14 को जाने वाली Shivamogga Town H14 Intercity Express. ಗೈಸ್ ಮತ್ತೆ ಊಟಕ್ಕೆ 2 ಸಮೋಸ ತಗೊಂಡಿದ್ದೀನಿ. ಸಮೋಸ ಮಧ್ಯಾಹ್ನ ಚೆನ್ನಾಗಿತ್ತು, ಅದಕ್ಕೆ ಮತ್ತೆ ಸಮೋಸನ ತಗೊಂಡೆ. ಸುಮ್ಮನೆ ಬೇರೆ ಏನಾದ್ರು ತಿಂದು ಚೆನ್ನಾಗಿರಲಿಲ್ಲ ಅಂದರೆ ಅಂತ.
ಸಾಕಿಷ್ಟು ಕೊಟ್ಟೆ ತೊಂಬತ್ತೀಗ ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಊಟ ಗೀಟ ಎಲ್ಲ ಆಯಿತು, ಇನ್ನೇನಿಲ್ಲ ಅಂದರೂ ಮಲ್ಗೋಕೆ ಒಂದು ಜಾಗ ಹುಡುಕ್ಬೇಕು ಅಷ್ಟೇ. ನೀವು ಹುಡ್ಕೋಣ ಗೈಸ್. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಾಲು ನೋಡಿತ್ತು. ಈಗ ಲಿಫ್ಟಲ್ಲಿ ಹೋಗೋಣ ಅಂತ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಮಲ್ಗೋಕೆ ಜಾಗ ಹುಡುಕ್ತಾ ಇದ್ದೀನಿ, ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಬನ್ನಿ. ಬನ್ನಿ ಹೋಗೋಣ ಗೈಸ್. ಇಲ್ಲೇ ಈಗ ಇಲ್ಲ ಮಲ್ಕೊತೀನಿ. ಯಾಕೋ ಇಲ್ಲಿ ಸೇಫ್ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇಲ್ಲೇ ಮಲ್ಕೊತೀನಿ. ಸ್ಟೇಷನು ಪಕ್ಕದಲ್ಲೇ ಇದೆ, ಅದಕ್ಕೋಸ್ಕರ ಗೈಸ್ ಇಲ್ಲೇ ನನಗಂತೂ ಸಿಕ್ಕಾಪಟ್ಟೆ ಮೈಕ ಮಾಡ್ತಾ ಇದೆ. ಬನ್ನಿ ಗೈಸ್, ಇಲ್ಲೇ ಇಲ್ಲಿ ಮಲ್ಕೊಂಡು ಮಾರ್ನಿಂಗ್ ವೀಡಿಯೋ ಆನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಗೈಸ್. ಇವಾಗ ಆಯಿತು ಇತ್ತು, ಟ್ರೈನ್ ಬಂತು, ಅದರಿಂದ ಇತ್ತು. ಇಲ್ಲಾಂದರೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ ಗೈಸ್. ರಾತ್ರಿ ನಿಂತಿದ್ದು ಗೂಡ್ಸ್ ಟ್ರೈನ್ ಇನ್ನೂ ಇಲ್ಲೇ ಇದೆ ನೋಡಿ ಗೈಸ್. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದೆ ಇನ್ಯಾವುದಾದ್ರು ವೀಡಿಯೋ ಮಾಡಬೇಕು ಚೆನ್ನಾಗಿ ವಿಡಿಯೋ ಅಂದರೆ ಹಂಗೆ ಕಮೆಂಟ್ ಮಾಡ್ತೀನಿ ಫ್ರೆಂಡ್ಸ್.